ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಒಂದು ಕತೆ ಏನಪ್ಪ ಅಂದರೆ, ರೋಮಾ ಟಾಲ್ರೇಜಾ ಅಂತಕ್ಕಂತಹ ಒಂದು ಹುಡುಗಿ ಟ್ರೈನಲ್ಲಿ ಹೋಗ್ತಾ ಇರ್ತಾಳೆ. ಅವಳು ಬಾಗಿಲಲ್ಲಿ ನಿಂತ್ಕೊಂಡಿರ್ತಾಳೆ. ಟ್ರೈನ್ ತುಂಬ ರಶ್ ಆಗಿರುತ್ತೆ, ಅಂದರೆ ತುಂಬ ಜನ ಅಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಒಳಗಡೆ ನಿಂತ್ಕೊಳ್ಳಿಕ್ಕೆ ಅವಳಿಗೆ ಜಾಗ ಇರೋದಿಲ್ಲ. ಹಾಗಾಗಿ ಬಾಗಿಲ ಬಳಿನೇ ನಿಂತಿರ್ತಾಳೆ ಮತ್ತು ತುದಿಗಾಲ ಮೇಲೆ ನಿಂತಿರ್ತಾಳೆ. ಸೊ ಇವಳನ್ನು ಹಾಗೆ ಟ್ರೈನ್ ಮುಂದೆ ಹೋಗ್ತಾ ಇರಬೇಕಾದ್ರೆ ಯಾರು ಪುಷ್ ಮಾಡಿದಾಗುತ್ತೆ, ಅವಳು ಅಲ್ಲಿಂದ ಕಾಲು ಜಾರಿಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾಳೆ, ಅಂದರೆ ಟ್ರ್ಯಾಕ್ ಮೇಲೆ ಬೀಳ್ತಾಳೆ. ಬಟ್ ಅವಳಿಗೆ ಯಾವುದೇ ಒಂದು ಹೆಲ್ಪ್ ಕೂಡ ಆ ಒಂದು ಟ್ರೈನಲ್ಲಿದ್ದಂತಹ ಪ್ಯಾಸೆಂಜರ್ಸಿಂದ ಬರೋದಿಲ್ಲ. ಅದೇ ಸಂದರ್ಭದಲ್ಲಿನೇ ಎದುರುಗಡೆಯಿಂದ ಇನ್ನೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಅದರಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಇವಳನ್ನು ನೋಡ್ತಾರೆ, ಬಟ್ ಯಾರೂ ಕೂಡ ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ಸಂದರ್ಭದಲ್ಲಿ ಬಾಲೇಶ್ವರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಒಂದು ಹುಡುಗ, ಅವನು ಆ ಟ್ರೈನಿಂದ ಒಂದು ಏನು ಎಮರ್ಜೆನ್ಸಿ ಬ್ರೇಕ್ ಇರುತ್ತೆ ಆ ಬ್ರೇಕ್ಗಳನ್ನು ಹಾಕಿಸ್ಬಿಟ್ಟು ಅವನು ಟ್ರೈನ್ ಬಿಟ್ಟು ಕೆಳಗಡೆ ಇಳಿದು ಇವಳಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಸೊ ಅವನು ಯಾವ ರೀತಿ ಅವಳಿಗೆ ಹೆಲ್ಪ್ ಮಾಡ್ದ ಅಂತಕ್ಕಂಥದ್ದೇ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥದ್ದು. ಅದನ್ನು ನಾವು ಡೀಟೇಲ್ ಆಗಿ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಲುಕ್ ಎಟ್ ದ ಫಸ್ಟ್ ಪ್ಯಾರಾಗ್ರಾಫ್. As the Mumbai suburban electric train made its 22nd 6:32 p.m. halt at a station, commuters swarmed out and into its 12 packed coaches. ಎಸ್ ನೋಡಿ, ಇದು ಮುಂಬೈನಲ್ಲಿ ನಡೆದಂತಹ ಒಂದು ಘಟನೆ ಆಗಿರುತ್ತೆ. ಏನೊಂದು ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ 6:32ಗೆ ಬಂದು ಸ್ಟಾಪ್ ಮಾಡಬೇಕಾ, ಆ ಒಂದು ಟೈಮ್ಗೆ ಬಂದು ಅದು ಸ್ಟಾಪ್ ಮಾಡುತ್ತೆ. ಮತ್ತು ಕಮ್ಯೂಟರ್ಸ್ ಅಂದರೆ ಆ ಒಂದು ಪ್ಯಾಸೆಂಜರ್ಸ್ ಏನಿರ್ತಾರೆ ಅದರ ಒಳಗಡೆಯಿಂದ ಕೆಳಗಡೆ ತುಂಬ ಜನ ಇಳಿತಾರೆ ಮತ್ತು ಒಳಗಡೆನೂ ಕೂಡ ತುಂಬ ಜನ ಹತ್ತುತ್ತಾರೆ. ಹೀಗೆ ಆ ಒಂದು 12 ಪ್ಯಾಕ್ಡ್ ಇರ್ತಕ್ಕಂತಹ ಒಂದು ಕೋಚಸ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಫುಲ್ ಆಗುತ್ತೆ. ಇಟ್ ಈಸ್ ಎ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಎಸ್, ಈ ಒಂದು ಘಟನೆ ಏನಿದೆ ಅಂದರೆ ತುಂಬ ಜನ ಟ್ರೈನನ್ನು ಹತ್ತೋದು ಮತ್ತು ಇಳಿಯೋದು, ಇದು ಪ್ರತಿನಿತ್ಯವೂ ಕೂಡ ಆ ಒಂದು ಮುಂಬೈ ಟ್ರೈನಲ್ಲಿ ನಡೀತಕ್ಕಂತಹ ಒಂದು ಕಾಮನ್ ಆಗಿರ್ತಕ್ಕಂತಹ ಒಂದು ಘಟನೆ ಆಗಿರುತ್ತೆ. ಯಾಕೆಂದರೆ ಆ ಮುಂಬೈ ಸಿಟಿ ಅಂತಕ್ಕಂಥದ್ದು ತುಂಬ ಕ್ರೌಡೆಡ್ ಆಗಿರೋದ್ರಿಂದ, ಪಾಪ್ಯುಲೇಟೆಡ್ ಅಂದರೆ ತುಂಬ ಜನ ವಾಸವಾಗಿರ್ತಕ್ಕಂತಹ ಒಂದು ಸಿಟಿ ಅದಾಗಿದೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಇನ್ ಟು ಎ ಲೇಡೀಸ್ ಕಂಪಾರ್ಟ್ಮೆಂಟ್, 21-year-old call center executive Roma Talreza tried to settle into a ಕಾರ್ನರ್ ನಿಯರ್ ದ ಡೋರ್. ಎಸ್, ಆ ಒಂದು ಟ್ರೈನ್ ಒಳಗಡೆ ಯಾರು ಹತ್ಕೊಂಡಿದ್ದಾರೆ ಅಂದರೆ 21 ವರ್ಷದ ಒಂದು ಕಾಲ್ ಸೆಂಟರ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಕ್ಕಂತಹ ರೋಮಾ ಟಾಲ್ರೇಜಾ ಅಂತಕ್ಕಂತಹ ಒಬ್ಬ ಹುಡುಗಿ ಹತ್ಕೊಳ್ತಾ ಇದ್ದಾಳೆ ಮತ್ತು ಅದೊಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಆಗಿರುತ್ತೆ. ನೋಡಿ, ಸ್ಕ್ವೀಸ್ ಹರ್ ಸೆಲ್ಫ್ ಅಂದರೆ ತುಂಬ ರಶ್ ಆಗಿರೋದ್ರಿಂದ ಅವಳು ಹಾಗೇನೆ ಆ ಒಂದು ಜನರ ಮಧ್ಯದಲ್ಲಿ ಒಳಗಡೆ ಸೇರಿಕೊಳ್ತಾ ಇದ್ದಾಳೆ. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked. ಎಸ್ ನೋಡಿ, ತುಂಬ ಜನ ಏನು ನಿಂತ್ಕೊಂಡಿರ್ತಾರೆ ಆ ಜನಗಳ ಮಧ್ಯದಲ್ಲಿ ಈ ಒಂದು ರೋಮಾ ಟಾಲ್ರೇಜಾ ಮಧ್ಯದಲ್ಲಿ ಹಾಗೆಯೇ ಸೇರ್ಕೊಳ್ತಾಳೆ. ಜಾಮ್ ಅಂದರೆ ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡಿರ್ತಾರೆ, ಅಲ್ಲಿ ತುಂಬ ಕಡಿಮೆ ಸ್ಪೇಸಲ್ಲಿ ಇರುತ್ತೆ. ಶಿ ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಅಂದರೆ ಅಲ್ಲಿ ಜಾಗವನ್ನು ಅವಳು ನಿಂತ್ಕೊಳ್ಳಿಕ್ಕೆ ಹುಡುಕ್ತಾ ಇದ್ದಾಳೆ. ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವೆನ್ ಸಡನ್ಲಿ ಗಾಟ್ ಪುಷ್ಡ್. ಎಸ್, ಆ ರೀತಿ ಆ ಒಂದು ಮಧ್ಯದಲ್ಲಿ ನಿಂತ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೇ ಇವಳಿಗೆ ಅಲ್ಲಿಂದ ಯಾರೋ ಪುಷ್ ಮಾಡಿದಾಗೆ ಆಗುತ್ತೆ. ಲಾಸ್ಟ್ ಹರ್ ಟೀನಿಯಸ್ ಫುಟ್ ಹೋಲ್ಡ್. ಎಸ್, ಅವಳು ಒಂದು ತನ್ನ ಕಾಲನ್ನು ಊರು ನಿಂತ್ಕೊಂಡಿರ್ತಾಳಲ್ವ ಆ ಒಂದು ಗ್ರಿಪ್ಪನ್ನು ಕಳೆದುಕೊಳ್ತಾಳೆ ಮತ್ತು ತುಂಬ ಪ್ಯಾನಿಕ್ಡ್ ಅಂದರೆ ನರ್ವಸ್ ಆಗಿಬಿಡ್ತಾಳೆ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೌವ್, ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಎಸ್ ನೋಡಿ, ಅವಳೇನಂದರೆ ಆ ಕಾಲು ಜಾರಿ ಏನು ಕೆಳಗಡೆ ಬೀಳ್ತಾ ಇರ್ತಾಳಲ್ವ ಅದೇ ಸಂದರ್ಭದಲ್ಲಿನೇ ಅಲ್ಲೇ ಒಂದು ಸ್ಟೀಲ್ನಿಂದ ಮಾಡಿರ್ತಕ್ಕಂಥ ಒಂದು ಕಂಬಿಗಳೇನಿರ್ತಾವೆ ಗ್ರಿಪ್ ಹಿಡಿಲಿಕ್ಕೆ ಅಂತೇಳಿ ಅವುಗಳನ್ನು ಹಿಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಸಿಗೋದಿಲ್ಲ. ಬಟ್ ಫೈಂಡಿಂಗ್ ಓನ್ಲಿ ಏರ್ ಅಂದರೆ ಅವಳ ಕೈಗೆ ಬರೀ ಗಾಳಿ ಸಿಗುತ್ತೆ, ಆ ಒಂದು ಸ್ಟೀಲ್ ರೈಲಿಂಗ್ ಸಿಗೋದೇ ಇಲ್ಲ. ಹೀಗಾಗಿ ಅವಳೇನಂದರೆ ಆ ಒಂದು ಟ್ರೈನನ್ನು ಬಿಟ್ಟು ಕೋಚ್ ಏನಿರುತ್ತೋ ಅದರೊಳಗಡೆಯಿಂದ ಕೆಳಗಡೆ ಥ್ರೋನ್ ಔಟ್ ಅಂದರೆ ಕೆಳಗಡೆ ಬಿದ್ದುಬಿಡ್ತಾಳೆ. The clattering roar of the train muffled the thud of her fall onto the ground more than a meter below. ಎಸ್ ನೋಡಿ, ಏನು ಟ್ರೈನ್ ಮುಂದೆ ಹೋಗ್ತಾ ಇರುತ್ತಲ್ವ ಆ ಒಂದು ಸೌಂಡಲ್ಲಿ ಇವಳು ಒಂದು ಕೆಳಗಡೆ ಏನು ಥಡ್ ಅಂದರೆ ಕೆಳಗಡೆ ಬಿದ್ದಂತಹ ಒಂದು ಸೌಂಡ್ ಏನಿದೆ ಅದು ಯಾರಿಗೂ ಕೂಡ ಕೇಳೋದಿಲ್ಲ. ಅಂದರೆ ಆ ಒಂದು ಟ್ರೈನ್ ಮೂವ್ ಆಗ್ತಕ್ಕಂತಹ ಸೌಂಡು ಅಷ್ಟೊಂದು ಜೋರಾಗಿರುತ್ತೆ. ಕೆಳಗಡೆ ಸುಮಾರು 1 ಮೀಟರ್ನಷ್ಟು ಕೆಳಗಡೆ ಅವಳು ಬಿದ್ದುಬಿಡ್ತಾಳೆ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಎಸ್, ಈ ರೀತಿ ಕೆಳಗಡೆ ಬಿದ್ದಾಗ ತನ್ನ ಒಂದು ಪ್ರಜ್ಞೆಯನ್ನು ಅವಳು ಕಳ್ಕೊಳ್ತಾ ಇದ್ದಾಳೆ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ of another train speeding in the opposite direction, 20-year-old
Baleshwar Mishra couldn't believe what he had just seen, a young woman in a black salwar kameez lying next to the tracks. ಎಸ್, ಅದೇ ಒಂದು ಟ್ರ್ಯಾಕ್ನ ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ, ಅದರಲ್ಲಿ ಮತ್ತೊಂದು ಟ್ರೈನ್ ಆಪೋಸಿಟ್ ಡೈರೆಕ್ಷನಿಂದ ಬರ್ತಾ ಇರುತ್ತೆ. ಅದರಲ್ಲಿದ್ದಂತಹ ಸುಮಾರು 20 ವರ್ಷದ ಬಾಲೇಶ್ವರ್ ಮಿಶ್ರಾ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಇವಳು ಕೆಳಗಡೆ ಬೀಳೋದನ್ನು ಕಣ್ಣಿಂದ ಕಾಣ್ತಾನೆ. ಅವನು ತಾನೇನು ನೋಡ್ತಾ ಇದ್ದಾನೆ ಅದರ ಮೇಲೆ ಅವನಿಗೆ ನಂಬಿಕೆನೇ ಬರೋದಿಲ್ಲ, ಅವನ ಕಣ್ಣುಗಳು ನಂಬೋದಿಲ್ಲ. ಯಾಕೆಂದರೆ ಆ ಒಬ್ಬ ಯಂಗ್ ವುಮೆನ್ ಆ ಒಂದು ಟ್ರೈನಿಂದ ಕೆಳಗಡೆ ಬೀಳ್ತಾ ಇದ್ದಾಳೆ. Meanwhile, gasps and screams emanated from his compartment. ಎಸ್, ಆ ಒಂದು ಜನಗಳೇನಿದ್ರು ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಅವರೆಲ್ಲ ಗ್ಯಾಸ್ಪ್ಸ್ ಅಂದರೆ ತುಂಬ ಜೋರಾಗಿ ಕೂಗ್ತಾ ಅವರೆಲ್ಲರೂ ಕೂಡ ಅವಳು ಬಿದ್ದಿರೋದನ್ನು ನೋಡ್ತಾ ಇರ್ತಾರೆ. ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತೇಳಿ ಅವರೆಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ದ ವಾಯ್ಸಸ್ ಕ್ರೈಡ್ ಔಟ್. 4th paragraph. Impulsively, Baleshwar went and grabbed the train's red emergency chain and pulled it down frantically. ಎಸ್, ನೋಡಿ, ತುಂಬ ನರ್ವಸ್ ಆಗಿದ್ದಂತಹ ಒಂದು ಬಾಲೇಶ್ವರ್ ಏನು ಮಾಡ್ತಾನೆ ಅಂದರೆ, ಆ ಒಂದು ಎಮರ್ಜೆನ್ಸಿ ಬ್ರೇಕ್ ಏನಿರುತ್ತೆ, ಚೈನ್ ಏನಿರುತ್ತೆ, ಅದನ್ನು ಜೋರಾಗಿ ಜಗ್ತಾ ಇದ್ದಾನೆ. ಅಂದರೆ ಅವನು ಹೋಗ್ತಕ್ಕಂತಹ ಒಂದು ಟ್ರೈನ್ ಏನಾಗಬೇಕು, ಸ್ಟಾಪ್ ಆಗಬೇಕು, ನಾನು ಹೋಗಿ ಅವಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಅವನಲ್ಲಿ ನೋಡ್ತಾ ಇದ್ದೇವೆ. ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋಯಿಂಗ್ ಡೌನ್. ಎಸ್, ಹಾಗೆಯೇ ಆ ಒಂದು ತಾನು ಜರ್ನಿ ಮಾಡ್ತಂತಹ ಒಂದು ಟ್ರೈನ್ ಏನಿತ್ತು ಅದು ಸ್ಲೋ ಆಗ್ತಾ ಇದೆ. ಹಿ ದೆನ್ ಸರ್ವೇಯ್ಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೆರಿ ಫೇಸಸ್. ಎಸ್, ನೋಡಿ, ಹಾಗೆ ಎಲ್ಲರನ್ನು ಸುತ್ತಮುತ್ತ ನೋಡ್ತಾ ಇದ್ದಾನೆ. ಆ ಒಂದು ಟ್ರೈನಲ್ಲಿದ್ದಂತಹ ಜನಗಳೆಲ್ಲರೂ ಕೂಡ ಏನು ಮಾಡಿದ್ದಾರೆ, ತುಂಬ ವೇರಿ ಫೇಸಸ್ ಅಂದರೆ ತುಂಬ ವರಿ ಆಗಿಬಿಟ್ಟಿದೆ ಅವ್ರಿಗೆ. ಎಲ್ಲರೂ ಕೂಡ ಟೆನ್ಷನಲ್ಲಿದ್ದಾರೆ, ಅಂದರೆ ಗಾಬರಿಗೊಂಡಿದ್ದಾರೆ ಅವಳು ಬಿದ್ದಿದ್ದನ್ನು ನೋಡಿ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಎಸ್, ಅಲ್ಲಿದ್ದಂತಹ ಜನಗಳನ್ನು ಬನ್ನಿ ಅವಳಿಗೆ ಸಹಾಯ ಮಾಡೋಣ ಅಂಥೇಳಿ ಕರೀತಾ ಇದ್ದಾರೆ. ಬಟ್ ನೋ ಬಡಿ ವಾಲಂಟರ್ಡ್, ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಎಸ್, ನೋಡಿ, ಅಲ್ಲಿದ್ದಂತಹ ಜನಗಳು ಯಾರೂ ಕೂಡ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಥ್ ಕೊಡೋದಿಲ್ಲ, ಅವರು ಬರೋದಿಲ್ಲ ಅವನ ಜೊತೆ. ಯಾಕೆಂದರೆ ಸುಮ್ಮನೆ ಈಗ ಹೋಗಿಬಿಟ್ರೆ ನಾವು ಆ ಒಂದು ಇನ್ಸಿಡೆಂಟಲ್ಲಿ ನಾವು ಇನ್ವಾಲ್ವ್ ಆಗಬೇಕಾಗುತ್ತೆ, ಮತ್ತು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಭಯದಲ್ಲಿ ಅವ್ರು ಯಾರೂ ಕೂಡ ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗೋದಿಲ್ಲ. His heart hammering his chest, Baleshwar showed himself to the door and jumped off the still moving train. ಎಸ್, ನೋಡಿ, ಆ ಒಂದು ಬಾಲೇಶ್ವರನ ಒಂದು ಹಾರ್ಟ್ ಯಾವ ರೀತಿ ಬಡ್ಕೊಳ್ತಾ ಇದೆ ಅಂದರೆ ತುಂಬ ಜೋರಾಗಿ ಬಡ್ಕೊಳ್ತಾ ಇದೆ. ಅವನೇನು ಮಾಡ್ತಾ ಇದ್ದಾನೆ, ಈಗ ಡೋರ್ ಹತ್ರ ಬಂದುಬಿಟ್ಟು ಆ ಟ್ರೈನಿಂದ ಜಂಪ್ ಮಾಡ್ತಾನೆ. ಅದೇ ಟೈಮಲ್ಲಿ ಇನ್ನೂ ಆ ಒಂದು ಟ್ರೈನ್ ಮುಂದೆ ಸಾಗ್ತಾ ಇರುತ್ತೆ, ನಿಧಾನಕ್ಕೆ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಮುಂದೆ ಹೋಗ್ತಕ್ಕಂತಹ ಟ್ರೈನಿಂದಾನೇ ಅವನು ಜಂಪ್ ಮಾಡ್ತಾ ಇದ್ದಾನೆ. As he landed on the ground, a burst of pain shot up in his ankle. ಎಸ್, ನೋಡಿ, ಈ ರೀತಿ ಮೂವ್ ಆಗ್ತಕ್ಕಂತಹ ಟ್ರೈನಿಂದ ಜಂಪ್ ಮಾಡಿದಾಗ ಅವನ ಕಾಲುಗಳಲ್ಲಿ ಸ್ವಲ್ಪ ನೋವು ಬರುತ್ತೆ, ಯಾಕೆಂದರೆ ಮೇಲಿನಿಂದ ಜಂಪ್ ಮಾಡ್ತಾನಲ್ವ ಕೆಳಗಡೆ, ಹಾಗಾಗಿ. ಬಟ್ ದೆರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಎಸ್, ಅಷ್ಟೊಂದು ದೊಡ್ಡ ಒಂದು ಡ್ಯಾಮೇಜ್ ಏನೂ ಆಗೋದಿಲ್ಲ ಅವನಿಗೆ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹೀಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್ ಸೋಲ್ ಟರ್ನ್ ಆಫ್ ಆ್ಯಸ್ ಎ ರಿಸಲ್ಟ್ ಆಫ್ ಹೀಸ್ ಫಾಲ್. ಎಸ್, ಹಾಗೆ ಟ್ರೈನಿಂದ ಕೆಳಗಡೆ ಬಿದ್ದಾಗ ಅಥವಾ ಜಂಪ್ ಮಾಡಿದಾಗ ಅವನ ಒಂದು ಆ ಸ್ಲಿಪ್ಪರ್ ಸೋಲ್ ಏನಿರುತ್ತೋ ಅದು ಸ್ವಲ್ಪ ಹಾನಿಯಾಗುತ್ತೆ. ಬಟ್ ಅದ್ರ ಕಡೆ ಅವನಿಗೆ ಈಗ ಗಮನ ಇಲ್ಲ. ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹೀಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಎಸ್, ಈ ರೀತಿ ಜಂಪ್ ಮಾಡಿದ ತಕ್ಷಣವೇ ಆ ಟ್ರೈನ್ ಹಾಗೇನೆ ಮುಂದೆ ಹೋಗ್ತಾ ಇರುತ್ತೆ, ಮತ್ತು ತನ್ನ ಮೊದಲಿನ ವೇಗವನ್ನು ಅದು ಪಡ್ಕೊಳ್ಳುತ್ತೆ, ಸ್ಪೀಡಾಗಿ ಮುಂದೆ ಸಾಗುತ್ತೆ. ಬಟ್ ಇವನು ಏನು ಮಾಡ್ತಾ ಇದ್ದಾನೆ, ಅಲ್ಲಿಂದ ಆ ಹುಡುಗಿ ಏನು ಬಿದ್ದಿದ್ಲಲ್ವ ಆ ದಿಕ್ಕಿನಲ್ಲಿ ಅಲ್ಲಿಂದ ರನ್ ಮಾಡಲಿಕ್ಕೆ, ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡಂಟ್ ಸಿ ಹರ್. ಎಸ್, ನೋಡಿ, ಅವಳು ಬಿದ್ದಂತಹ ಜಾಗದಿಂದ ಅವನು ತುಂಬ ದೂರದಲ್ಲಿರ್ತಾನೆ. ಯಾಕೆಂದರೆ ಅವನ ಒಂದು ಟ್ರೈನ್ ಏನಾಗ್ತಾ ಇರುತ್ತೆ, ಮುಂದೆ ಮೂವ್ ಆಗ್ತಾ ಇರುತ್ತಲ್ವ. ಸೊ ಇವನು ಸ್ಟಾಪ್ ಮಾಡಿ ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ ಅವನು ತುಂಬ ದೂರ ಹೋಗಿರ್ತಾನೆ. ಸೊ ಅವಳು ಇವನ ಕಣ್ಣಿಗೆ ಎಲ್ಲೂ ಕೂಡ ಕಾಣೋದಿಲ್ಲ, ತುಂಬ ದೂರದಲ್ಲಿರ್ತಾಳೆ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೀತ್. ಎಸ್, ನಾನು ಅಷ್ಟೊಂದು ಲೇಟ್ ಮಾಡಿಲ್ಲ ಅನಿಸುತ್ತೆ ಅಂತ ನಿಟ್ಟುಸಿರು ಬಿಡ್ತಾ ಜೋರಾಗಿ ಉಸಿರಾಟವನ್ನು ಮಾಡ್ತಾ ತನ್ನ ಪಾಡಿಗೆ ತಾನು ಐ ಆಮ್ ನಾಟ್ ಟೂ ಲೇಟ್ ಅಂದರೆ ಇನ್ನೂ ಲೇಟ್ ಆಗಿಲ್ವೇನೋ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಎಸ್, ನೋಡಿ, ಒಂದಿಷ್ಟು ಮಿನಿಟ್ಸ್ಗಳೇ, ಕೆಲವೊಂದಿಷ್ಟು ನಿಮಿಷಗಳೇ ಬೇಕಾಗ್ತವೆ. ಅವನು ಏನು ಓಡಿ ಬರ್ತಾ ಇದ್ನೋ ಅವಳಿದ್ದಲ್ಲಿಗೆ ಅಲ್ಲಿಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬೆಹಂಜಿ ಆಫ್ ಟೀಕ್ ಹೈ. ಎಸ್, ನೋಡಿ, ಅವನೇನು ಕೇಳ್ತಾ ಇದ್ದಾನೆ ಅಂದರೆ, ಸಿಸ್ಟರ್ ಆರ್ ಯು ಓಕೆ, ಅಂದರೆ ನೀವು ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಏನಾಗಿಲ್ವಾ ನಿಮಗೆ ಅಂತ ಏನು ಕೂಗಾಡ್ತಾ ಅವಳ ಹತ್ರ ಬರ್ತಾ ಇದ್ದಾನೆ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಎಸ್, ನೋಡಿ, ಅವಳು ಏನು ರೆಸ್ಪಾನ್ಸ್ ಕೊಡೋದಿಲ್ಲ. ಯಾಕೆಂದರೆ ಮೊದಲಿಗೆ ಹೇಳಿದಾಗೆ ಅವಳು ತನ್ನ ಒಂದು ಸೆನ್ಸನ್ನು, ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾಳೆ. ಮತ್ತು ಸುತ್ತಮುತ್ತ ನೋಡಿದರೆ ಯಾವುದೇ ಒಂದು ಹೆಲ್ಪ್ ಕೂಡ ಅವನಿಗೆ ಅಲ್ಲಿ ಕಾಣಿಸೋದೇ ಇಲ್ಲ.
They were alone somewhere between two stations, 5 kilometers apart in Thane district, which borders Mumbai. ಈಗ ಅವರಿಬ್ಬರು ಇದ್ದಂತಹ ಒಂದು ಪ್ಲೇಸ್ ಯಾವುದಾಗಿತ್ತಪ್ಪ ಅಂದರೆ ಸುಮಾರು 2 ಸಿಟಿಗಳ ಮಧ್ಯೆ ಒಂದು 5 ಕಿಲೋಮೀಟರ್ ಅಂತರ ಇರುತ್ತೆ. ಆ 2 ಸಿಟಿಗಳ ಮಧ್ಯದಲ್ಲಿ ಅಥವಾ 2 ಸ್ಟೇಷನ್ಗಳ ಮಧ್ಯದಲ್ಲಿ ಇವರು ಇದ್ದಾರೆ. ಅದೊಂದು ಠಾಣೆ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂತಹ ಪ್ಲೇಸ್ ಆಗಿರುತ್ತೆ ಮತ್ತು ಮುಂಬೈನ ಬಾರ್ಡರಲ್ಲಿ ಇರುತ್ತೆ. ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್. ಎಸ್, ಅವನು ಕಣ್ಣಿಗೆ ಏನು ಕಾಣಿಸುತ್ತಪ್ಪ ಅಂದರೆ ಅವಳ ಒಂದು ತಲೆಯಿಂದ ರಕ್ತ ಚಿಮ್ತಕ್ಕಂಥ, ಅಂದರೆ ಅವಳ ಕೆಳಗಡೆ ಬಿದ್ದಿರ್ತಾಳಲ್ವ, ತಲೆಯಲ್ಲಿ ಸ್ವಲ್ಪ ಗಾಯ ಆಗಿರುತ್ತೆ ಮತ್ತು ಆ ಗಾಯದಿಂದ ರಕ್ತ ಚಿಮ್ತಾ ಇರುತ್ತೆ. ಇಂತಹ ಒಂದು ದೃಶ್ಯವನ್ನು ಅವನು ನೋಡ್ತಾನೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ಹಿ ಲಿಫ್ಟೆಡ್ ದ 5 foot to 50 kilo Roma gingerly and made his way across the tracks, looking out for trains and searching for a way out. ಎಸ್, ಹಾಗೇನೆ ಅವನು ನಿಟ್ಟಿಸಿರು ಬಿಡ್ತಾ ಏನು ಮಾಡ್ತಾ ಇದ್ದಾನೆ, ದೇವರಲ್ಲಿ ಪ್ರೇಯರನ್ನು ಮಾಡ್ಕೊಳ್ತಾ ಇದ್ದಾನೆ. ಏನಂತ, ಅವಳಿಗೆ ಏನು ಆಗದೆ ಇರಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಅವನು ಮಾಡ್ಕೊಳ್ತಾ ಇದ್ದಾನೆ. ಮತ್ತು ಅವಳನ್ನು ಮೇಲ್ಗಡೆ ಎತ್ಕೊಂಡು ಆ ಕಡೆ ಈ ಕಡೆ ಟ್ರ್ಯಾಕಲ್ಲಿ ಯಾವುದಾದ್ರೂ ಟ್ರೈನ್ ಬರ್ತಾ ಇದೆನಾ ಮತ್ತು ನಾನು ಈ ಒಂದು ಟ್ರ್ಯಾಕನ್ನು ಬಿಟ್ಟು ಆಚೆ ಹೇಗೆ ಹೋಗೋದು ಅನ್ನಲಿಕ್ಕೆ ದಾರಿಯನ್ನು ಹುಡುಕ್ತಾ ಇದ್ದಾನೆ. ಹಿ ಕ್ರಾಸ್ಡ್ ಥ್ರೂ ಸಮ್ shrubbery and followed the direction of the sounds until he found the road. ಎಸ್, ಹಾಗೆ ಅವಳನ್ನು ಎತ್ಕೊಂಡು ಶ್ರಬ್ಬರಿ ಅಂದರೆ ಅಲ್ಲಿ ಏನು ಪೊದೆಗಳು ಬೆಳೆದಿರ್ತವೆ ಅದರ ಮಧ್ಯದಿಂದ ಆಚೆ ಬರ್ತಾ ಇದ್ದಾನೆ. ಅಂದರೆ ರೋಡನ್ನು ಹುಡುಕ್ತಾ ಹುಡುಕ್ತಾ ಅವನು ಆಚೆ ಬರ್ತಾ ಇದ್ದಾನೆ. ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಹಿ ಇಂಪ್ಲೋರ್ಡ್ ಮೋಟರಿಸ್ಟ್ಸ್ ಹೂ ಡ್ರೋವ್ ಬೈ. ಎಸ್, ಆ ಒಂದು ರಸ್ತೆಯಲ್ಲಿ ಬರ್ತಕ್ಕಂತಹ ಒಂದು ಮೋಟಾರ್ಗಳಲ್ಲಿ ಹೋಗ್ತಕ್ಕಂತಹ ಜನರಿಗೆ ನನ್ನ ಒಂದು ಸಿಸ್ಟರ್ ಇಂಜೂರ್ಡ್ ಆಗಿದ್ದಾಳೆ, ಇವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು, ಹೆಲ್ಪ್ ಮಾಡಿ ಅಂತೇಳಿ ಅವರನ್ನೆಲ್ಲರನ್ನೂ ಕೂಡ ವಿನಂತಿ ಮಾಡ್ಕೊಳ್ತಾನೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. ಎಸ್, ಅವನು ಇವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಿ ಅಂತ ಎಷ್ಟೇ ಜನರಲ್ಲಿ ಕೇಳ್ಕೊಂಡ್ರು ಕೂಡ ಆ ಒಂದು ಮೋಟಾರ್ ಸೈಕಲ್ಗಳಲ್ಲಿ ಗಾಡಿಗಳಲ್ಲಿ ಹೋಗ್ತಕ್ಕಂತಹ ಜನಗಳು ಸ್ಟಾಪ್ ಮಾಡೋದೇ ಇಲ್ಲ. ಈಗ ನಾವು ಆ ಒಂದು ರೋಮಾ ಟಾಲ್ರೇಜಾ ಮತ್ತು ಬಾಲೇಶ್ವರ ಯಾರು ಅಂತಕ್ಕಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ಒಂದು 2 ಪ್ಯಾರಾಗ್ರಾಫ್ಗಳಲ್ಲಿ ನೋಡ್ತೇವೆ. ನಂತರದಲ್ಲಿ ಮತ್ತೆ ನಾವು ಆ ಒಂದು ಇನ್ಸಿಡೆಂಟನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ದಟ್ ಮಾರ್ನಿಂಗ್ ಆನ್ December 10th, 2010, ಎ ಫ್ರೈಡೇ, ರೋಮಾ ಟಾಲ್ರೇಜಾ ಅರೈವ್ಡ್ ಎಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ನೋಡಿ, ಈ ಘಟನೆ ನಡೆದಿದ್ದು ಡಿಸೆಂಬರ್ 10 ಮತ್ತು 2010ನೇ ಇಸ್ವಿಯಲ್ಲಿ. ಮತ್ತು ಮಾರ್ನಿಂಗ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಏನಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದು ಶುಕ್ರವಾರ ಕೂಡ ಆಗಿರುತ್ತೆ, ಅಂದರೆ ಅದು ವೀಕೆಂಡ್ ಆಗಿರುತ್ತೆ. ರೋಮಾ ಟಾಲ್ರೇಜಾ ಅಂತಕ್ಕಂತಹ ಆ ಒಂದು ಹುಡುಗಿ ಏನಿರ್ತಾಳೆ, ಅವಳು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗಿ ಆಗಿರ್ತಾಳೆ ಮತ್ತು ತುಂಬ ಖುಷಿಯಿಂದನೇ ಆ ಒಂದು ಕಾಲ್ ಸೆಂಟರ್ ಅಂದರೆ ತನ್ನ ಆಫೀಸ್ಗೆ ಅವಳು ಬರ್ತಾ ಇದ್ದಾಳೆ. ದ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years. ಎಸ್, ನೋಡಿ, ಅವಳು 2 yearsಯಿಂದ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಮತ್ತು BCom ಪದವೀಧರೆ ಅವಳು ಆಗಿರ್ತಾಳೆ. ಲವಿಂಗ್ ಹರ್ ಜಾಬ್, ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಆ್ಯಂಡ್ ಮೇಕಿಂಗ್ ಫ್ಯೂ ಫ್ರೆಂಡ್ಸ್ ದೇರ್. ಎಸ್, ಅವಳು ಆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ತನ್ನ ಒಂದು ಕಸ್ಟಮರ್ಸ್ ಜೊತೆ ಏನು ಫ್ರೆಂಡ್ಶಿಪ್ ಮಾಡ್ತಾ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಮತ್ತು ತನ್ನ ಕೆಲಸವನ್ನು ಅವಳು ತುಂಬ ಪ್ರೀತಿಸ್ತಾ ಇರ್ತಾಳೆ. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕೆಫೆಟೇರಿಯಾ ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ಎಸ್, ತನ್ನ ಒಂದು ಕೆಲಸವನ್ನು ಮುಗಿಸಿಕೊಂಡು ಅವಳೇನಂದರೆ ತನ್ನ ಒಂದು ಫ್ರೆಂಡ್ಸ್ ಜೊತೆ ಕೆಫೆಟೇರಿಯಾದಲ್ಲಿ ಮೀಟ್ ಆಗ್ತಾರೆ ಮತ್ತು ಅವರೆಲ್ಲರೂ ಕೂಡ ಒಂದು ವೀಕೆಂಡಲ್ಲಿ ಯಾವ ರೀತಿ ಟೈಮನ್ನು ಕಳೆಯೋದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ದೆನ್ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್, Roma was looking forward to having supper with her parents and brother and a long phone chat with her fiancé Vijay. ಎಸ್, ನೋಡಿ, ಈ ರೀತಿ ಒಂದು ಕೆಫೆಟೇರಿಯಾದಲ್ಲಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಅವಳೀಗ ಅಲ್ಲಿಂದ ಹೋಗ್ತಾ ಇದ್ದಾಳೆ ಮತ್ತು ಒಬ್ಬಂಟಿಗಳಾಗಿ ತನ್ನ ಒಂದು ಮನೆಯ ಕಡೆ ಹೋಗ್ತಾ ಇದ್ದಾಳೆ. ಶಿ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್, ಅಂದರೆ ಒಂದು ಊಟವನ್ನು ತನ್ನ ಪೇರೆಂಟ್ಸ್ ಜೊತೆ ತನ್ನ ಬ್ರದರ್ ಜೊತೆ ಮನೆಯಲ್ಲಿ ಮಾಡ್ಬೋದು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಅವಳು ಹೋಗ್ತಾ ಇದ್ದಾಳೆ. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್, ಅಂದರೆ ಅವಳು ಏನು ಮದುವೆ ಆಗಲಿಕ್ಕೆ ಫಿಯಾನ್ಸಿ ಅಂದರೆ ಅವಳಿಗೆ ಮದುವೆ ಫಿಕ್ಸ್ ಆಗಿರುತ್ತೆ ವಿಜಯ್ ಅಂತಕ್ಕಂಥ ಹುಡುಗನ ಜೊತೆ, ಅವನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾಳೆ. ಈಗ ಬಾಲೇಶ್ವರ್ ಮಿಶ್ರಾನ ಒಂದಿಷ್ಟು ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಎ ವೆರಿ ಡಿಫ್ರೆಂಟ್ ಸ್ಟೋರಿ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್, UP ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಹೈ ಸ್ಕೂಲ್ ಡ್ರಾಪ್ಔಟ್ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಎಸ್, ನೋಡಿ, ಈ ಒಂದು ಬಾಲೇಶ್ವರ್ ಮಿಶ್ರಾ ಅಂತಕ್ಕಂತಹ ವ್ಯಕ್ತಿಯ ಪರಿಚಯ ಏನಪ್ಪ ಅಂದರೆ ಇವನು ತುಂಬ ಲ್ಯಾಂಕಿ ಅಂದರೆ ತುಂಬ ತೆಳ್ಳಗೆ ಉದ್ದಗೆ ಇರತಕ್ಕಂತಹ ವ್ಯಕ್ತಿಯವನಾಗಿರ್ತಾನೆ ಮತ್ತು ಮಿರ್ಜಾಪುರ ಅಂದರೆ ಉತ್ತರ ಪ್ರದೇಶದ ಒಂದು ಸಿಟಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಇವನಾಗಿರ್ತಾನೆ. ಅನ್ಎಂಪ್ಲಾಯ್ಡ್ ಅಂದರೆ ಅವನಿಗೆ ಯಾವುದೇ ಒಂದು ಕೆಲಸ
ಇರೋದಿಲ್ಲ. ಮತ್ತು ಹೈಸ್ಕೂಲ್ ಡ್ರಾಪ್ಔಟ್ ಅಂದರೆ ಅವನು ಎಜುಕೇಷನನ್ನು ಕೂಡ ಕಂಪ್ಲೀಟಾಗಿ ಮಾಡಿರೋದಿಲ್ಲ, ಹೈಸ್ಕೂಲಲ್ಲೇ ಶಾಲೆಯನ್ನು ಬಿಟ್ಟಿರ್ತಾನೆ. ಅವನು ಕೆಲಸವನ್ನು ಹುಡ್ಕೊಂಡು ಮುಂಬೈಗೆ ಬಂದಂತಹ ವ್ಯಕ್ತಿ ಆಗಿರ್ತಾನೆ. ಲಿವಿಂಗ್ ವಿತ್ ಹಿಸ್ 2 older brothers, his job hunt had proved fruitless. ಎಸ್ ನೋಡಿ, ಅವನು ತನ್ನ ಇಬ್ಬರು ಸಹೋದರರ ಜೊತೆ ಅವನು ಜೀವನವನ್ನು ಮಾಡ್ತಾ ಇದ್ದಾನೆ ಮತ್ತು ತುಂಬ ದಿನಗಳಿಂದ ಕೆಲಸವನ್ನು ಹುಡುಕ್ತಾನೇ ಇರ್ತಾನೆ. ಬಟ್ ಫ್ರೂಟ್ಲೆಸ್ ಅಂದರೆ ಅವನು ಒಂದು ಕೆಲಸವನ್ನು ಹುಡ್ಕೊಳ್ಳೋದ್ರಲ್ಲಿ ಸಫಲ ಆಗೋದಿಲ್ಲ, ಅಂದರೆ ಅವನಿಗೆ ಯಾವುದೇ ಕೆಲಸ ಸಿಗೋದೇ ಇಲ್ಲ. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಎಸ್, ಅವನು ತುಂಬ ನಿರಾಸೆಯಿಂದ ನನಗೆ ಯಾವುದೇ ಕೆಲಸ ಸಿಗೋದೇ ಇಲ್ವೇನೋ ಅನ್ನೋ ಒಂದು ಹತಾಶೆಯಲ್ಲಿ ಇರ್ತಾನೆ. ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್ ಮೀನ್ಸ್ ಯಾವುದೇ ಆಯ್ಕೆಗಳು ಅವನಿಗೆ ಇರೋದೇ ಇಲ್ಲ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಟ್ರೆಡಿಂಗ್ ವಾಟರ್ ಅಂತಕ್ಕಂತಹ ವರ್ಡ್ಸನ್ನು ನೀವು ನೋಡ್ಬೋದು. ಏನು ಟ್ರೆಡಿಂಗ್ ವಾಟರ್ ಅಂದರೆ ಅವನಿಗೆ ಬೇರೆ ಯಾವುದೇ ಒಂದು ಆಯ್ಕೆಗಳು ಇರೋದಿಲ್ಲ, ಅಂದರೆ ಎಷ್ಟೇ ಕೆಲಸಗಳನ್ನು ಹುಡುಕಿದರೂ ಕೂಡ ಅವನಿಗೆ ಕೆಲಸ ಸಿಕ್ಕೇ ಇಲ್ಲ, ಅವನು ನಿರುದ್ಯೋಗಿಯಾಗಿ ಹಾಗೆ ಇದ್ದಾನೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. He had spent his day with a friend, grabbed lunch and watched a movie. ಎಸ್, ಅವನು ತನ್ನ ಒಂದು ಗೆಳೆಯರ ಜೊತೆ ಸೇರಿಕೊಂಡು ಒಂದು ಮೂವಿಯನ್ನು ನೋಡಿ ಮತ್ತು ತನ್ನ ಒಂದು ಊಟವನ್ನು ಮಾಡಿಕೊಂಡು ಅವನೀಗ ತನ್ನ ಒಂದು ದಿನವನ್ನು ಕಳೆದಿದ್ದಾನೆ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ತನ್ನ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಾಣ್ತಾ ಅವನು ಆ ಒಂದು ಟ್ರೈನಲ್ಲಿ ಹೋಗ್ತಾ ಇದ್ದ. ಆ ಒಂದು ಟೈಮಲ್ಲೇ ಈಗ ರೋಮಾ ಟಾಲ್ರೇಜಾ ಒಂದು ಟ್ರೈನಿಂದ ಕೆಳಗಡೆ ಬಿದ್ದುಬಿಟ್ಟಿದ್ಲು. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಎಸ್, ಅವನ ಒಂದು ಜೀವನದ ಬಗ್ಗೆ ಕನಸನ್ನು ಏನು ಕಾಣ್ತಾ ಇದ್ನೋ ಅದೆಲ್ಲವನ್ನು ಬಿಟ್ಟು ಈಗ ಅವನು ಮಾಡಬೇಕಾದಂತಹ ಪ್ರಥಮ ಕರ್ತವ್ಯ ಯಾವುದಾಗಿತ್ತಪ್ಪ ಅಂದರೆ ಒಬ್ಬ ಸ್ಟ್ರೇಂಜರ್ ಏನಿದ್ಲು, ಅಂದರೆ ಆ ರೋಮಾ ಟಾಲ್ರೇಜ್ ಅಂತಕ್ಕಂಥವಳು ಯಾವುದೇ ರೀತಿಯಲ್ಲೂ ಇವನಿಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿ ಆಗಿರಲಿಲ್ಲ. ಬಟ್ ಅವಳನ್ನು ಸೇವ್ ಮಾಡ್ತಕ್ಕಂತಹ ಒಂದು ಹೊಣೆ ಈ ಒಂದು ಬಾಲೇಶ್ವರನ ಮೇಲೆ ಇದೆ. Innumerable motorists drove by, some even slowing down to see the young man struggling to hold the blood-covered women in his arms. ಎಸ್, ತುಂಬ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇವೆ, ಬಟ್ ಯಾರೂ ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಅವನ ಹತ್ರ ಬಂದ ತಕ್ಷಣವೇ ಈ ಒಬ್ಬ ವ್ಯಕ್ತಿ ಅವಳನ್ನು ಅಂದರೆ ರಕ್ತವನ್ನು ಸೋರ್ತಕ್ಕಂತಹ ಒಬ್ಬ ಮಹಿಳೆಯನ್ನು ಇಟ್ಕೊಂಡು ಹೋಗ್ತಾ ಇರೋದನ್ನು ನೋಡಲಿಕ್ಕೆ ಅಂತೇಳಿ ತುಂಬ ಸ್ಲೋ ಮಾಡ್ತಾರೆ. ಬಟ್ ಯಾರೂ ಕೂಡ ತಮ್ಮ ವೆಹಿಕಲ್ಸನ್ನು ಸ್ಟಾಪ್ ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. ಎಸ್ ನೋಡಿ, ಇದೇ ಸಂದರ್ಭದಲ್ಲಿನೇ ತನ್ನ ಒಂದು ಎಲ್ಲ ಭರವಸೆಯನ್ನು ಆ ಒಂದು ಬಾಲೇಶ್ವರ್ ಕಳ್ಕೊಂಡ್ಬಿಡ್ತಾನೆ. ಅಂದರೆ ಯಾರೂ ಕೂಡ ನಮಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಒಂದು ನಿರಾಸೆಯಲ್ಲಿ ಅವನಿರ್ತಾನೆ. ಅದೇ ಟೈಮಲ್ಲಿನೇ ಒಬ್ಬ ಟೆಂಪೋ ಟ್ರಕ್ ಪುಲ್ಡ್ ಓವರ್ ವ್ಯಕ್ತಿಯಲ್ಲಿ ಬರ್ತಾನೆ. ಅಂದರೆ ಟೆಂಪೋವನ್ನು ತೆಗೆದುಕೊಂಡು ಒಬ್ಬ ಡ್ರೈವರಲ್ಲಿ ಬರ್ತಾನೆ ಮತ್ತು ಅವನು ಮಿಡ್ಲ್ ಏಜ್ಡ್ ಮನುಷ್ಯ ಆಗಿರ್ತಾನೆ, ಅಂದರೆ ಮಧ್ಯವಯಸ್ಕ ಅವನಾಗಿರ್ತಾನೆ. ಮತ್ತು ಅವನು ಗುಜರಾತಿ ಭಾಷೆಯನ್ನು ಮಾತನಾಡ್ತಾ ಇರ್ತಾನೆ. ಅವನು ತನ್ನ ಒಂದು ವೆಹಿಕಲನ್ನು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಹೆಲ್ಪ್ ಮೀ, ಬಾಲೇಶ್ವರ್ ಪ್ಲೀಡೆಡ್ ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಎಸ್ ನೋಡಿ, ನನಗೆ ಸಹಾಯ ಮಾಡುವಂಥ ಬಾಲೇಶ್ವರ್ ಯಾವಾಗ ಕೇಳ್ಕೊಳ್ತಾನೋ ಆಗ ಆ ವ್ಯಕ್ತಿ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ ಮತ್ತು ರೋಮಾಳನ್ನು ತನ್ನ ಒಂದು ಟ್ರಕ್ನ ಹಿಂದ್ಗಡೆ ಮಲಗಿಸ್ತಾ ಇದ್ದಾನೆ. ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಎ ಟ್ರಾಫಿಕ್ ಪೊಲೀಸ್ಮ್ಯಾನ್ ಅರೈವ್ಡ್. ಎಸ್, ಅದೇ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಜರ್ನಿಯನ್ನು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದಾರೆ. ಮತ್ತು ಆ ಒಂದು ಬಾಲೇಶ್ವರ್ ಏನಂದರೆ ತನ್ನ ಕಣ್ಣಿಗೆ ಏನು ಘಟನೆ ಕಂಡಿತ್ತಲ್ವ, ಅವಳು ಕೆಳಗಡೆ ಬೀಳೋದು, ಅದೆಲ್ಲವನ್ನು ಕೂಡ ಆ ಒಂದು ಟ್ರಕ್ ಡ್ರೈವರ್ಗೆ ಹೇಳ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ಮ್ಯಾನ್ ಅವರ ಮುಂದ್ಗಡೆ ಬರ್ತಾನೆ. ಟೇಕ್ ದ ಗರ್ಲ್ ಟು ಐರೋಲಿ, ಅಂದರೆ ಐರೋಲಿಗೆ ಇವಳನ್ನು ಕರೆದುಕೊಂಡು ಹೋಗಿ ಅಂಥೇಳಿ ಆ ಒಂದು ಕಾಪ್ ಅಥವಾ ಪೊಲೀಸ್ಮ್ಯಾನ್ ಹೇಳ್ತಾ ಇದ್ದಾನೆ. ಸಜೆಸ್ಟೆಡ್ ದ ಕಾಪ್. ದೇರ್ ಈಸ್ ಎ ಹಾಸ್ಪಿಟಲ್ ದೇರ್. ಎಸ್, ಅಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತೇಳಿ ಸಜೆಸ್ಟ್ ಮಾಡ್ತಾ ಇದ್ದಾನೆ. ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಬಾಲೇಶ್ವರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಐರೋಲಿ ಅಂತಕ್ಕಂಥ ಒಂದು ಪ್ರದೇಶ ಇರುತ್ತೆ. ಅಷ್ಟು ದೂರದವರೆಗೆ ಇವಳನ್ನು ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವಳಿಗೆ ಫಸ್ಟ್ ಈಗ ಟ್ರೀಟ್ಮೆಂಟನ್ನು ಕೊಡಬೇಕಾಗಿದೆ ಅನ್ನೋ ಒಂದು ಉದ್ದೇಶದಿಂದ ಅವನು ಆ ಪೊಲೀಸ್ ಕೊಟ್ಟಂತಹ ಒಂದು ಸಲಹೆಯನ್ನು ನಿರಾಕರಿಸ್ತಾ ಇದ್ದಾನೆ. ದೆರ್ ಈಸ್ ಎ ಕ್ಲೋಸ್ ಪ್ಲೇಸ್ ಐ ನೋ ಆಫ್, ಸೆಡ್ ಬಾಲೇಶ್ವರ್. ಎಸ್, ಐರೋಲಿಗಿಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ನನಗೆ ಗೊತ್ತಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. 10 minutes later they arrived at a small hospital where nurses helped to take the young women in. ಎಸ್, ಸುಮಾರು 10 ನಿಮಿಷಗಳ ಒಂದು ಟೈಮನ್ನು ಅವರು ತೆಗೆದುಕೊಳ್ತಾರೆ ಮತ್ತು ಒಂದು ಪ್ಲೇಸನ್ನು, ಒಂದು ಹಾಸ್ಪಿಟಲನ್ನು ಅವರು ರೀಚ್ ಆಗ್ತಾ ಇದ್ದಾರೆ. ಮತ್ತು ಅಲ್ಲಿದ್ದಂತಹ ನರ್ಸ್ಗಳು ಇವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಬರ್ತಾ ಇದ್ದಾರೆ.
But as the facility lacked personnel and equipment, the on-duty physician wasn't able to do more than give a basic first aid. ಎಸ್ ನೋಡಿ, ಅಲ್ಲಷ್ಟೊಂದು ಸೌಲಭ್ಯಗಳು ಇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕೇವಲ ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾರೆ. ಬಟ್ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಫೆಸಿಲಿಟಿ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಹಿ ಅಡ್ವೈಸ್ಡ್ ದ್ಯಾಟ್ ಶಿ ಬಿ ಮೂವ್ ಟು ಅ ನಿಯರ್ ಬೈ ಹಾಸ್ಪಿಟಲ್. ಎಸ್, ಆ ಒಂದು ಹಾಸ್ಪಿಟಲನ್ನು ಫಿಸಿಷಿಯನ್ ಏನಿದ್ರು ಅವರು ಹತ್ತಿರದಲ್ಲಿದ್ದಂತಹ ಒಂದು ದೊಡ್ಡದಾದಂಥ ಒಂದು ಹಾಸ್ಪಿಟ್ಲಿಗೆ ಇವಳನ್ನು ಕರೆದುಕೊಂಡು ಹೋಗಿ ಅಂಥೇಳಿ ಅಡ್ವೈಸನ್ನು ಮಾಡ್ತಾ ಇದ್ದಾನೆ. ಬಾಲೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್. ಎಸ್, ಅವ್ರಿಗೆ ಬೇರೆ ಯಾವುದೇ ಆಪ್ಷನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಬಾಲೇಶ್ವರ್ ಮತ್ತು ಡ್ರೈವರ್ ಏನು ಮಾಡ್ತಾರೆ, ರೋಮಾಳನ್ನು ಮತ್ತೆ ಒಂದು ತಮ್ಮ ಟ್ರಕ್ಕಲ್ಲಿ ಮಲಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ರೋಮಾ ಸ್ಟಿಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ಎಸ್, ಈ ರೀತಿ ಬೇರೆ ಹಾಸ್ಪಿಟ್ಲಿಗೆ ಏನು ಕರ್ಕೊಂಡು ಹೋಗ್ತಾ ಇದ್ದಾರೋ ಆ ಸಂದರ್ಭದಲ್ಲಿ ರೋಮಾ ಸ್ವಲ್ಪ ಪ್ರಜ್ಞೆಯನ್ನು ಪಡೆದುಕೊಳ್ತಾಳೆ ಮತ್ತು ನಿಧಾನಕ್ಕೆ ತನ್ನ ಕಣ್ಣುಗಳನ್ನು ಅವಳು ತೆರೀತಾ ಇದ್ದಾಳೆ. ವಾಟ್ ಈಸ್ ಯುವರ್ ನೇಮ್ ಆಸ್ಕ್ಡ್ ಬಾಲೇಶ್ವರ್. ಎಸ್, ನಿನ್ನ ಹೆಸರೇನು ಅಂತೇಳಿ ಬಾಲೇಶ್ವರ್ ಕೇಳ್ತಾ ಇದ್ದಾನೆ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಎಸ್, ಹಿಂದ್ಗಡೆ ಅವನು ಕೂತ್ಕೊಂಡಿರ್ತಾನೆ ಮತ್ತು ಅವಳು ಕಣ್ಣುಗಳನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನಿನ್ನ ಹೆಸರೇನು ಅಂತೇಳಿ ಅವಳನ್ನು ಅವನು ಕೇಳ್ತಾ ಇದ್ದಾನೆ. ರೋಮಾ, ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್. ಎಸ್, ಹಾಗೆ ಕಷ್ಟಪಟ್ಬಿಟ್ಟು ಅವಳು ತನ್ನ ಹೆಸರನ್ನು ರೋಮಾ ಅಂತೇಳಿ ಹೇಳ್ತಾ ಇದ್ದಾಳೆ. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ ಫಿಯರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಎಸ್, ಅವಳು ಮತ್ತೆ ಪ್ರಜ್ಞೆ ತಪ್ಪಿ ಹೋಗಬಹುದೇನೋ ಅನ್ನೋ ಸಂಶಯದಲ್ಲೇನೆ ಅವನು, ನಾನು ಯಾರಿಗೆ ಕಾಲ್ ಮಾಡಲಿ, ಈ ಒಂದು ನಿನಗೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಯಾರಿಗೆ ಹೇಳಿ ಅಂತೇಳಿ ಒಂದು ಅವಳನ್ನು ಕೇಳ್ತಾ ಇದ್ದಾನೆ. ಮೈ ಬ್ರದರ್ ದಿನೇಶ್. ಎಸ್, ನನ್ನ ಬ್ರದರ್ಗೆ ನೀ ಕಾಲ್ ಮಾಡು ಅಂತೇಳಿ ಹೇಳ್ತಾ ಇದ್ದಾಳೆ. ಶಿ ಸೆಡ್ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಇಸ್ ಸೆಲ್ ಫೋನ್ ನಂಬರ್. ಎಸ್, ಅವಳು ದಿನೇಶ್ ಅಂದರೆ ಅವಳ ಒಂದು ಅಣ್ಣ ಏನಿರ್ತಾನೆ ಅವನ ಒಂದು ನಂಬರನ್ನು, ಫೋನ್ ನಂಬರನ್ನು ಕೊಡ್ತಾ ಇದ್ದಾಳೆ. ಬಾಲೇಶ್ವರ್ ಮೆಮೊರೈಸ್ಡ್ ಇಟ್ ಆ್ಯಂಡ್ ವಾಚ್ಡ್ ಆಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್. ಎಸ್, ಅವಳು ಹಾಗೇನೆ ಆ ನಂಬರನ್ನು ಹೇಳಿಬಿಟ್ಟು ಮತ್ತೆ ಮೂರ್ಛೆ ಹೋಗ್ತಾಳೆ, ತನ್ನ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿನೇ ಬಾಲೇಶ್ವರ್ ಅವಳು ಏನು ನಂಬರನ್ನು ಹೇಳಿದ್ಲಲ್ವ ಅದನ್ನು ಮೆಮೊರೈಸ್ ಮಾಡ್ಕೊಳ್ತಾ ಇದ್ದಾನೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಬಾಲೇಶ್ವರ್ ಆಸ್ಕ್ಡ್. ಎಸ್, ನೋಡಿ, ಆ ಒಂದು ಡ್ರೈವರ್ ಏನಿದ್ನಲ್ವ ಅವನನ್ನು ಫೋನನ್ನು ಕೇಳ್ತಾ ಇದ್ದಾನೆ. ಯಾಕಂದರೆ ಈಗ ಅವನು ಆ ದಿನೇಶ್ಗೆ ಕಾಲ್ ಮಾಡಬೇಕಾಗಿತ್ತು. ಆ್ಯಂಡ್ ದ ಡ್ರೈವರ್ ಪಾಸ್ಟ್ ಹಿಮ್ ಹಿಸ್ ಫೋನ್. ಎಸ್, ಆ ಒಂದು ಡ್ರೈವರ್ ಏನಿದ್ನೋ ಅವನು ತನ್ನ ಫೋನನ್ನು ಬಾಲೇಶ್ವರ್ಗೆ ಕೊಡ್ತಾ ಇದ್ದಾನೆ. Dinesh Talreja was wrapping up his day at his marketing job at a retail outlet in Ulshanagar when his phone rang from a number he didn't recognize. ಎಸ್, ನೋಡಿ, ಆ ದಿನೇಶ್ ತಾಲ್ರೇಜಾ ಅಂತಕ್ಕಂತಹ ಒಂದು ಸಹೋದರ ಏನಿದ್ನೋ ಆ ರೋಮಾಳ ಸಹೋದರ, ಅವನು ಒಂದು ಮಾರ್ಕೆಟಿಂಗ್ ಜಾಬನ್ನು ಮಾಡ್ತಾ ಇರ್ತಾನೆ ಒಂದು ರಿಟೇಲ್ ಔಟ್ಲೆಟಲ್ಲಿ ಮತ್ತು ಉಲ್ಶಾನಗರ್ ಆ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಒಂದು ಫೋನ್ ರಿಂಗ್ ಆಗ್ತಾ ಇದೆ. ಅವನು ಫೋನ್ ನಂಬರನ್ನು ನೋಡಿದಾಗ ಅವನು ಡಿಡೆಂಟ್ ರಿಕಾಗ್ನೈಸ್ ಅಂದರೆ ಅವನಿಗೆ ಅದು ಯಾರ ಫೋನ್ ನಂಬರ್ ಅಂಥೇಳಿ ಗೊತ್ತಾಗಲಿಲ್ಲ. ಯಾಕೆಂದರೆ ಅದು ಅನ್ನೋ ನಂಬರ್ ಆಗಿರುತ್ತಲ್ವ. ಹಾಗಾಗಿ ದಿನೇಶ್ ಬಾಯ್ ಎ ಯಂಗ್ ವಾಯ್ಸ್ ಆಸ್ಕ್ಡ್. ಎಸ್, ಈ ಕಡೆಯಿಂದ ಏನು ನಮ್ಮ ಬಾಲೇಶ್ವರ್ ಕೇಳ್ತಾ ಇದ್ದಾನೆ, ದಿನೇಶ್ ಬಾಯ್ ಅಂತೇಳಿ ಅವನನ್ನು ಕೇಳ್ತಾ ಇದ್ದಾನೆ. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಘಾನ್ಸೋಲಿ. ಎಸ್, ಈ ಕಡೆಯಿಂದ ಒಂದು ಬಾಲೇಶ್ವರ ಏನಿದ್ದ ಅವನು ದಿನೇಶ್ಗೆ ಹೇಳ್ತಾ ಇದ್ದಾನೆ, ನಿಮ್ಮ ತಂಗಿಯನ್ನು ನಾವು ಏನು ಟ್ರೈನಿಂದ ಕೆಳಗಡೆ ಬಿದ್ದಿದ್ಲು ಅವಳನ್ನು ನಾವು ಡಿವೈನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾನೆ. ಐ ಆಮ್ ಆನ್ ಮೈ ವೇ ಸೆಟ್ ದಿನೇಶ್ ರಶಿಂಗ್ ಟುವರ್ಡ್ಸ್ ಹೀಸ್ ಮೋಟರ್ ಸೈಕಲ್. ಎಸ್, ಈ ಒಂದು ತನ್ನ ತಂಗಿಗೆ ಏನು ಆಕ್ಸಿಡೆಂಟ್ ಆಗಿದ್ದೀನೋ ಆ ಒಂದು ಆಘಾತಕಾರಿ ಸುದ್ದಿಯನ್ನು ಕೇಳಿದಂತಹ ದಿನೇಶ್ ತನ್ನ ಒಂದು ಕೆಲಸದಿಂದ ಅವಸರದಲ್ಲಿನೇ ಹೊರಡ್ತಾ ಇದ್ದಾನೆ. ಐ ಆಮ್ ಆನ್ ಮೈ ವೇ ಅಂದರೆ ನಾನೀಗ ಅಲ್ಲಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಅವನು ಬಾಲೇಶ್ವರ್ಗೆ ಹೇಳ್ತಾನೆ. ರೋಮಾ ಅರೈವ್ಡ್ ಎಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್. ಎಸ್, ಕೆಲವೇ ನಿಮಿಷಗಳಲ್ಲಿ ಅವರು ಆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿತ್ತು ಅಲ್ಲಿಗೆ ಬಂದು ತಲುಪ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್, ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ಅಡ್ಮಿಟೆಡ್ ಹರ್ ಇಮ್ಮಿಡಿಯೇಟ್ಲಿ ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್. ಎಸ್, ನೋಡಿ, ಅಲ್ಲಿದ್ದಂತಹ ಒಬ್ಬ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಏನಿದ್ರು ಅವರು ಅವಳ ಒಂದು ಕಂಡೀಷನನ್ನು ನೋಡಿ, ಅಂದರೆ ತುಂಬ ಇಂಜೂರ್ಡ್ ಆಗಿರ್ತಾಳಲ್ವ ರೋಮಾ, ಅದನ್ನು ನೋಡಿಬಿಟ್ಟು ಯಾವುದೇ ಒಂದು ಪೇಪರ್ ವರ್ಕ್ ಇಲ್ಲದೇನೆ, ಅಂದರೆ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಳ್ಳದೇನೆ ಅವಳನ್ನು ಡೈರೆಕ್ಟಾಗಿ ಆ ಒಂದು ICU ಅಂದರೆ ಎಮರ್ಜೆನ್ಸಿ ವಾರ್ಡ್ ಏನಿರುತ್ತೋ ಅಲ್ಲಿಗೆ ಕಳಿಸ್ತಾ ಇದ್ದಾರೆ, ಅಡ್ಮಿಟ್ ಮಾಡ್ತಾ ಇದ್ದಾರೆ.
He asked Baleshwar to hang around until Roma's family arrived. ಎಸ್, ಆ ಒಂದು ರೋಮಾಳ ಫ್ಯಾಮಿಲಿಯ ಮೆಂಬರ್ಸ್ ಯಾರಾದರೂ ಬರೋವರೆಗೂ ನೀವು ಇಲ್ಲೇ ಇರಿ ಅಂಥೇಳಿ ಬಾಲೇಶ್ವರನನ್ನು ಅವರು ಡಾಕ್ಟರ್ ಕೇಳ್ತಾ ಇದ್ದಾರೆ. That was when they noticed that the driver, having done all he could, had slipped away with his truck. ಎಸ್ ನೋಡಿ, ಇಲ್ಲಿ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಏನು ಅಲ್ಲಿವರೆಗೂ ಸಹಾಯ ಮಾಡಿದ್ನಲ್ವ ಟ್ರಕ್ ಡ್ರೈವರ್, ಅವನು ಅಲ್ಲಿಂದ ಆಲ್ರೆಡಿ ಹೊರಟುಬಿಟ್ಟಿರ್ತಾನೆ. ಅಂದರೆ ಇವರಿಗೆ ಹೇಳ್ದೇನೆ ಅವನು ತನ್ನ ಕೆಲಸವನ್ನು ಮುಗಿಸಿರ್ತಾನೆ ಮತ್ತು ತನ್ನ ಒಂದು ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾನೆ. ಅದು ಇವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಓ ಐ ಕುಡಂಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ಅಯ್ಯೋ, ಇಲ್ಲಿವರೆಗೂ ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ ಅವನು, ಬಟ್ ಅವನಿಗೆ ಒಂದು ಥ್ಯಾಂಕ್ಸನ್ನು ಕೂಡ ನಾನು ಹೇಳೋಕ್ಕಾಗಲಿಲ್ವಲ್ಲ ಅಂತಕ್ಕಂಥ ಒಂದು ಬೇಜಾರು ಬಾಲೇಶ್ವರ್ನಲ್ಲಿ ಇರುತ್ತೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್. ಎಸ್ ನೋಡಿ, ಅಲ್ಲಿವರೆಗೂ ಕೂಡ ರೋಮಾ ಏನಿದ್ಲು ಅವಳು ಅನ್ಕಾನ್ಸಿಯಸ್, ಅಂದರೆ ಅವಳಿಗೆ ಪ್ರಜ್ಞೆ ಬಂದಿರೋದೇ ಇಲ್ಲ. But her x-rays showed that although the injuries looked severe, all she needed were deep wound sutures. ಎಸ್ ನೋಡಿ, ಆ ಒಂದು ಎಕ್ಸ್ರೇಗಳಲ್ಲಿ ಪರೀಕ್ಷೆ ಮಾಡಿದಾಗ ಆ ಒಂದು ಇಂಜುರ್ಡ್ಗೆ ಏನಾಗಿರುತ್ತೆ, ಸ್ಯೂಚರ್ಸ್ ಅಂದರೆ ಆ ಒಂದು ಗಾಯಕ್ಕೆ ಹೊಲಿಗೆಗಳನ್ನು ಹಾಕಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. There would be no lasting damage, but Dr. Agar was believes she could have bled to death had nobody helped her. ಎಸ್, ಒಂದು ವೇಳೆ ಯಾರಾದರೂ ಸಹಾಯ ಮಾಡದೇ ಇದ್ದಿದ್ರೆ ಇವಳ ಒಂದು ಪ್ರಾಣಕ್ಕೆ ಅಪಾಯ ಇತ್ತು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಡಾಕ್ಟರ್ ಅಗರ್ವಾಲ್ ಅವರು ಹೇಳ್ತಾ ಇದ್ದಾರೆ. When she finally opened her eyes that night, her brother and fiancé were by her side. ಎಸ್, ಹಾಗೂ ಹೀಗೂ ಕೊನೆಗೆ ಅವಳಿಗೆ ಪ್ರಜ್ಞೆ ಬರ್ತಾ ಇದೆ. ಆ ಪ್ರಜ್ಞೆ ಬಂದಂತಹ ಸಂದರ್ಭದಲ್ಲಿ ಅವಳ ಒಂದು ಬ್ರದರ್ ಮತ್ತು ಫಿಯಾನ್ಸಿ ತನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋದನ್ನು ಅವಳು ನೋಡ್ತಾಳೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಜಸ್ಟ್ ನಾಟೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್. ಎಸ್, ಅವಳಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕೇವಲ ತನ್ನ ಕತ್ತನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿಸ್ಲಿಕ್ಕೆ ಮಾತ್ರ ಅವಳ ಕಡೆಯಿಂದ ಸಾಧ್ಯ ಆಗುತ್ತೆ. ಮತ್ತು ಇದಕ್ಕಿದ್ದಾಗೆ ಅವಳು ನಿದ್ದೆಗೆ ಜಾರ್ತಾಳೆ. When Baleshwar came to meet her the next morning, Roma was still partly sedated. ಎಸ್, ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ರೋಮಾಳನ್ನು ಭೇಟಿಯಾಗಲಿಕ್ಕೆ ಅಂತೇಳಿ, ಅಂದರೆ ಅವಳು ಹೇಗೆ ಗುಣಮುಖ ಆಗಿದ್ದಾಳೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಾಲೇಶ್ವರ್ ಆ ಒಂದು ಹಾಸ್ಪಿಟ್ಲಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಅವಳು ಇನ್ನೂ ಕೂಡ ಒಂದು ನಿದ್ರೆಯ ಜೋಮಲ್ಲೇ ಇರ್ತಾಳೆ. On his way, Baleshwar had even revisited the spot where Roma had fallen, looking for her belongings because Dinesh had told him that her cell phone and handbag were missing. ಎಸ್ ನೋಡಿ, ಈಗ ಹಾಸ್ಪಿಟ್ಲಿಗೆ ಅವಳನ್ನು ನೋಡಲಿಕ್ಕೆ ಅಂತ ಬರ್ತಕ್ಕಂತಹ ಸಂದರ್ಭದಲ್ಲಿನೇ ಆ ಬಾಲೇಶ್ವರ್ ಏನು ಹಿಂದಿನ ದಿನ ಘಟನೆ ನಡೆದಿತ್ತಲ್ವ, ಆ ರೋಮಾ ಟ್ರೈನಿಂದ ಬಿದ್ದಿಲ್ಲಲ್ವ, ಆ ಜಾಗಕ್ಕೆ ಮತ್ತೆ ಹೋಗಿ ಬಂದಿರ್ತಾನೆ. ಯಾಕೆಂದರೆ ಆ ದಿನೇಶ್ ಇವನಿಗೆ ಏನಂತ ಹೇಳಿರ್ತಾನೆ ಅಂದರೆ ಅವಳ ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಕಾಣೆಯಾಗಿದ್ವಿ, ಅಂದರೆ ಅವು ಇಲ್ಲ ಅಂಥೇಳಿ ಹೇಳಿದ್ರಿಂದ ಆ ಒಂದು ಸ್ಥಳದಲ್ಲಿ ಏನಾದರೂ ಆ ವಸ್ತುಗಳು ಇದಾವ ಅಂತ ನೋಡಲಿಕ್ಕೆ ಅಲ್ಲಿಗೆ ವಿಸಿಟ್ ಮಾಡಿರ್ತಾನೆ. Not far from the spot, a railway employee assured Baleshwar that some of Roma's belongings had been found. ಎಸ್, ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ರೈಲ್ವೆ ಎಂಪ್ಲಾಯಿ ಅವಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಬಾಲೇಶ್ವರ್ಗೆ ಕೊಡ್ತಾನೆ. How are you feeling? Baleshwar asked Roma. I am okay, Roma whispered. ಎಸ್, ಈಗ ಹೇಗಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಬಾಲೇಶ್ವರ್ ರೋಮಾಳನ್ನು ಕೇಳ್ತಾ ಇದ್ದಾನೆ. ಈಗ ನಾನು ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದೆ ಅಂತೇಳಿ, ಐ ಆಮ್ ಓಕೆ ಅಂತೇಳಿ ರೋಮಾ ಬಾಲೇಶ್ವರ್ಗೆ ನಿಧಾನಕ್ಕೆ ಹೇಳ್ತಾಳೆ. ಇನ್ ಎ ಫ್ಯೂ ಡೇಸ್ ರೋಮಾ ಮೇಡ್ ಎ ಫುಲ್ ರಿಕವರಿ. ಸ್ವಲ್ಪ ದಿನಗಳ ನಂತರದಲ್ಲಿ ರೋಮಾ ಮತ್ತೆ ರಿಕವರ್ ಆಗ್ತಾ ಇದ್ದಾಳೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇರ್, ಶಿ ಸೇಸ್, ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಎಸ್, ಆ ಒಂದು ಘಟನೆ ಏನು ನಡೆದಿರುತ್ತೋ ಅದನ್ನೆಲ್ಲವನ್ನು ನೆನೆಸ್ಕೊಂಡು ನನಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ವೇಳೆ ಬಾಲೇಶ್ವರ ಅಲ್ಲಿಗೆ ಬರೆದಿದ್ರೆ ನನ್ನ ಪ್ರಾಣ ಉಳಿತಿತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕೂಡ ನನಗೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ರೋಮಾ ವ್ಯಕ್ತಪಡಿಸ್ತಾ ಇದ್ದಾಳೆ ಇಲ್ಲಿ. ಆ್ಯಂಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಎಸ್, ಅವಳು ಯಾವ ರೀತಿ ರೆಸ್ಕ್ಯೂ ಆದ್ಲು ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೇಳಿ ಅವಳಿಗೆ ಒಂದು ಅಮೇಝಿಂಗ್ ಅನಿಸುತ್ತೆ, ಸರ್ಪ್ರೈಸ್ ಅನಿಸುತ್ತೆ. I think it is astonishing that a stranger would jump off a train and risk her life for me. I can never repay Baleshwar. ಎಸ್ ನೋಡಿ, ಮೊದಲಿಗೆ ಆ ಬಾಲೇಶ್ವರ್ ಯಾರು ಅಂತಕ್ಕಂತಹ ಒಂದು ಪರಿಚಯವೂ ಕೂಡ ಇವಳಿಗೆ ಇರಲಿಲ್ಲ. ಸೊ ಅಂತಹ ಒಬ್ಬ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ ಕಷ್ಟದ ಸಂದರ್ಭದಲ್ಲಿ ಆ ಟ್ರೈನಿಂದ ಜಂಪ್ ಮಾಡಿಬಿಟ್ಟು ತನ್ನ ಜೀವನವನ್ನೇ ರಿಸ್ಕಿಗೆ ಒಳಪಡಿಸಿ, ಯಾಕಂದರೆ ನೋಡಿ ಅವನು ಮೂವ್ ಆಗ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡಿರ್ತಾನಲ್ವ, ಸೊ ಅವನ ಜೀವನವನ್ನೇ ರಿಸ್ಕಲ್ಲಿಟ್ಟು ನನ್ನನ್ನು ಕಾಪಾಡಿದ್ದಾನೆ, ಅವನ ಋಣವನ್ನು ನಾನು ಯಾವ ರೀತಿ ತೀರಿಸಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ರೋಮಾ ಹೇಳ್ತಾ ಇದ್ದಾಳೆ. I am new to Mumbai, but I have noticed that people here are afraid.
says Baleshwar, who is still looking for a job. They fear getting trapped in the courts or with the police. ಎಸ್ ನೋಡಿ, ಈ ರೀತಿ ಜನಗಳು ಯಾಕೆ ಸಹಾಯ ಮಾಡೋದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಆ ಬಾಲೇಶ್ವರ್ನ ಮೈಂಡಲ್ಲಿ ಇರುತ್ತೆ. ಈಗಲೂ ಕೂಡ ಅವನು ಮುಂಬೈಯಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದಾನೆ. ಜನಗಳು ಯಾಕೆ ಹೆಲ್ಪ್ ಮಾಡೋದಿಲ್ಲ ಅಂದರೆ ಬಿಕಾಸ್ ದೇ ಅಫ್ರೈಡ್, ಅವ್ರಿಗೆ ಭಯ ಇರುತ್ತೆ. ಯಾವುದರ ಬಗ್ಗೆ ಅಂದರೆ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಬೇಕು ಮತ್ತು ಪೊಲೀಸರು ಪ್ರಶ್ನೆಗಳನ್ನು ಕೇಳಿದಾಗ ಅವರಿಗೆ ಉತ್ತರ ಹೇಳಬೇಕಲ್ವ ಅನ್ನೋ ಭಯದಿಂದ ಅವರು ಈ ರೀತಿಯ ಸಹಾಯಕ್ಕೆ ಮುಂದಾಗೋದಿಲ್ಲ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಬಾಲೇಶ್ವರ್ ಹೇಳ್ತಾ ಇದ್ದಾನೆ. So why did he do it? She needed help. Baleshwar puts it simply. That day it was Roma, tomorrow it could be you or me by the tracks, bleeding and alone. ಎಸ್, ಹಾಗಿದ್ರೆ ಈಗ ಕೋರ್ಟ್ಗೆ ಹೋಗಬೇಕು, ಪೊಲೀಸರ ಹತ್ರ ಹೇಳಬೇಕು ಅನ್ನೋದು ಈ ರೀತಿಯ ಒಂದು ಭಯ ಇದ್ದರೆ ನೀನು ಯಾಕೆ ಹೆಲ್ಪ್ ಮಾಡಿದೆ ಅಂತ ಕೇಳಿದಾಗ ಬಾಲೇಶ್ವರ್ ಏನು ಹೇಳ್ತಾ ಇದ್ದಾನೆ ನೋಡಿ, ಅವಳಿಗೆ ಸಹಾಯ ಬೇಕಾಗಿತ್ತು. ನಾಳೆ ಯಾರು ಬೇಕಾದರೂ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಸಿಲ್ಕೊಳ್ಬೋದು, ನಾನು ಸಿಲ್ಕೊಳ್ಬೋದು, ನೀವು ಕೂಡ ಈ ಪರಿಸ್ಥಿತಿಗೆ ಒಳಗಾಗ್ಬೋದು ಅಂಥೇಳಿ ತನ್ನ ಮಾತುಗಳನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಈ ಬಾಲೇಶ್ವರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನು ನಮಗೆಲ್ಲ ಇನ್ಸ್ಪೈರ್ ಆಗಿದ್ದಾನೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ಅನೇಕ ಘಟನೆಗಳು ಈ ರೀತಿ ನಡೀತಾ ಇರ್ತವೆ. ಯಾರೋ ಒಂದು ಆಕ್ಸಿಡೆಂಟಲ್ಲಿ ಒಳಗಾಗಿ ಇಂಜೂರ್ಡ್ ಆಗಿ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇರ್ತಕ್ಕಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇರ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಜನಗಳು ತಮ್ಮ ಮೊಬೈಲನ್ನು ಹಿಡ್ಕೊಂಡು ಆ ಘಟನೆಯನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ, ಬಿಟ್ಟರೆ ಅವರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದೇ ಇಲ್ಲ. ಸೊ ಇಂತಹ ಒಂದು ಘಟನೆಗಳಿಗೆ ಈ ಒಂದು ಮಾಡೆಲ್ ಆಗಿ ನಾವು ಈ ಒಂದು ಕಥೆಯನ್ನು ತೆಗೆದುಕೊಳ್ಬಹುದಾಗಿದೆ. ಲೆಟ್ಸ್ ಮೀಟ್ ಇನ್ ಅನದರ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬಾಯ್.